ಫ್ರೆಂಚ್ ರಾಜಧಾನಿ ಪ್ಯಾರಿಸ್ನಲ್ಲಿ ಭುಗಿಲೇಳ್ತಾ ಇದೆ ವಲಸಿಗರ ಪ್ರತಿಭಟನೆ. 2 ಸಾವಾಗಿದೆ, 200ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಕಂಡು ಕೇಳರಿದಂಥ ಪ್ರತಿಭಟನೆಯ ದೃಶ್ಯಗಳು ಅಲ್ಲಿ ಕಾಣ್ತಾ ಇದ್ದೇವೆ. 2 ಸಾವನ್ನಪ್ಪಿದ್ದರೆ 200ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಮುಂದೆ 600 ಜನ ಅರೆಸ್ಟ್ ಆಗಿದ್ದಾರೆ. ಸಿಕ್ಕ ಕಡೆಗಳಲ್ಲಿ ಲೂಟಿ, ದಾಂಧಲೆ, ಬೆಂಕಿ ಹಚ್ಚೋದು, ಹೀಗೆ ಅಕ್ರಮ ವಲಸಿಗರು ಒಂದು ದೇಶದಲ್ಲಿ ತುಂಬಿಕೊಂಡ್ರೆ ಎಂತಹ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಪ್ಯಾರಿಸ್ ಉದಾಹರಣೆಯಾಗಿ ನಿಲ್ತಾ ಇದೆ. ಮಧ್ಯಪ್ರಾಚ್ಯದ ಅಕ್ರಮ ವಲಸಿಗರ ಹಿಡಿತದಲ್ಲಿ ಪ್ಯಾರಿಸ್ ನಗರ ಸಿಲುಕಿಕೊಂಡಿದೆ. ಅಕ್ರಮ ವಲಸಿಗರ ಕಾಟ ತಾಳಲಾರದೆ ಪ್ಯಾರಿಸ್ನ 3 ನಿವಾಸಿಗಳ ಪರಾರಿಯಾಗ್ತಾ ಇದ್ದಾರೆ, ಪಲಾಯನ ಮಾಡ್ತಾ ಇದ್ದಾರೆ. ಒಂದು ದೇಶದಲ್ಲಿ ಅಕ್ರಮ ವಲಸಿಗರನ್ನು ಬರೋಕ್ಕೆ ಬಿಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಪರಿಸ್ಥಿತಿ ಉದಾಹರಣೆಯಾಗಿ, ಕೆಟ್ಟ ನಿದರ್ಶನವಾಗಿ ಪ್ಯಾರಿಸ್ ನಿಲ್ತಾ ಇದೆ. ಪ್ಯಾರಿಸ್ನಲ್ಲಿ ಅಕ್ರಮ ವಲಸಿಗರ ಆಟಾಟೋಪ ಮಿತಿಮೀರಿ ಹೋಗಿದೆ. ಅಲ್ಲಿ ಮೂಲ ನಿವಾಸಿಗಳೇ ಪರಾರಿಯಾಗ್ತಾ ಇದ್ದಾರೆ, ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಹೊರಗಿನಿಂದ ಬಂದವರ ಅಟ್ಟಹಾಸ ಮೆರಿತಾ ಇದ್ದಾರೆ. ಕಂಡ ಕಡೆಯಲ್ಲಿ ಲೂಟಿ ಮಾಡ್ತಾ ಇದ್ದಾರೆ, ದಾಂಧಲೆ ಮಾಡ್ತಾ ಇದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ, ಕಾನೂನು ಸುವ್ಯವಸ್ಥೆ ಇಲ್ಲವೇ ಇಲ್ಲ. ಅವರ ಆಟಾಟೋಪ ಮಿತಿಮೀರಿ ಹೋಗಿದೆ. ಈಗಾಗಲೇ 2 ಜನ ಸಾವನ್ನಪ್ಪಿದ್ದಾರೆ, 200 ಜನರಿಗೆ ಗಾಯ ಆಗಿದೆ. ಬೆಂಕಿ ಹಚ್ತಾರೆ. ಅಲ್ಲಿರುವಂಥ ಕೈಗೆ ಸಿಕ್ಕ ವಸ್ತುಗಳನ್ನು ಪುಡಿ ಮಾಡ್ತಿದ್ದಾರೆ. ಅಂಗಡಿ ಮುಂಗಟ್ಟುಗಳಿಗೆ ಕಲ್ತೂರಾಟ ಮಾಡ್ತಾ ಇದ್ದಾರೆ, ಬೆಂಕಿ ಹಚ್ತಾ ಇದ್ದಾರೆ, ಒಡೆದು ಹಾಕ್ತಾ ಇದ್ದಾರೆ. ಒಂದು ರೀತಿ ಗೂಂಡಾರಾಜ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೇಳೋರಿಲ್ಲ, ಕೇಳೋರಿಲ್ಲ, ಸರ್ಕಾರ ಇಲ್ಲ ಅನ್ನೋ ರೀತಿಯಲ್ಲಿ. ಸೊ ಅಕ್ರಮ ವಲಸಿಗರು ನಡೆಸ್ತಾ ಇರುವಂಥ ಈ ಆಟಾಟೋಪ ಇದೀಗ ಅಲ್ಲಿನ ಮೂಲ ನಿವಾಸಿಗರಿಗೆ ಬಹಳ ದೊಡ್ಡ ಸಂಕಷ್ಟವನ್ನು ತಂದೊಡ್ಡಿದೆ. ಮೂಲ ನಿವಾಸಿಗರೇ ದೇಶ ಬಿಟ್ಟು ಹೋಗುವಂಥ, ಸ್ಥಳವನ್ನು ಬಿಟ್ಟು ಹೋಗುವಂಥ ಸ್ಥಿತಿಗೆ ಬಂದಿದ್ದಾರೆ. ಸಿಕ್ಕ ವಾಹನಗಳು ಬೆಂಕಿಗೆ ಆಹುತಿ ಆಗ್ತಾ ಇದ್ದಾವೆ. ಇದು ಅರಾಜಕತೆ ಸೃಷ್ಟಿಯಾಗಿರುವಂಥ ಕ್ಷಣಗಳು ಪ್ಯಾರಿಸ್ನಲ್ಲಿ ಬಂದೊದಗಿದೆ. ಅದು ಅಕ್ರಮ ವಲಸಿಗರ ಕಾರಣಕ್ಕಾಗಿ. Wesh, wesh, il y a une caméra au-dessus de lui, tu sais. Wesh. Ils vont jamais avancer les voitures là. Wesh, wesh, il y a une caméra au-dessus de lui, tu sais. Wesh.